ಭಯಭಕ್ತಿಯ ಪರಾಕಾಷ್ಠೆಯ ಪರಿಧಿಯ ಪಲ್ಲಂಗದಲ್ಲಿ ಹಾಸುಹೊಕ್ಕಾದ ನಾಗಾರಾಧನೆಯ ಸಂಭ್ರಮದ ಸಂತೋಷವೋ, ಪರಶುರಾಮ ಸೃಷ್ಟಿಯ ನಾಗಖಂಡದಲ್ಲಿ ಆರಾಧಿಸುವ ನಾಗದೇವರ ನಂಬಿಕೆಯ ನೆಲೆಯೋ, ಬದುಕಿನ ಪ್ರತಿ ಕ್ಷಣವೂ ನಾಗದೇವರ ಸ್ಮರಣೆಯಲ್ಲಿ ಜೀವನದ ಸಾರ್ಥಕತೆಯನ್ನು ಪಡೆಯುವ ಮನಸ್ಸು, ಎಲ್ಲವೂ ಅಂದುಕೊಂಡಂತೆ ಭಕ್ತಿಯ ಕೋಲ್ಮಿಂಚಿನೊಂದಿಗೆ ಪ್ರಕಾಶಮಾನವಾಗಿ ಪ್ರಕಾರಗೊಂಡಿತ್ತು. ಉಡುಪಿ ಜಿಲ್ಲೆಯ ಒಂಡಾರು ಕಕ್ಕನಬೈಲು ಬಾಯಿರಿ ಕುಟುಂಬಸ್ಥರು ನಂಬಿದ್ದ ಮೂಲನಾಗದೇವರ ದಿವ್ಯ ಸನ್ನಿಧಿಯಲ್ಲಿ ನಡೆದ ನಾಗಮಂಡಲೋತ್ಸವವನ್ನು ಅಂದಾಜು 40,000 ಭಕ್ತರು ವೀಕ್ಷಿಸಿ ಪಾವನರಾದರು. ನಾಗಾರಾಧನೆ ಇಂದು ನಿನ್ನೆಯದಲ್ಲ. ಆದಿಶಕ್ತಿಯೇ ಪ್ರಕೃತಿಯಾಗಿ ಅವತಾರಗೊಂಡ ತರುವಾಯ ಆದಿಮಾನವರು ದೇವರನ್ನು ಪೂಜಿಸುವ ಸಂಪ್ರದಾಯ ರೂಢಿಗೆ ಬಂತು. ಸಮಸ್ಯೆ ಉದ್ಭವಿಸಿದಾಗ ಪರಿಹಾರವಾಗಿ ದೇವರ ಮೊರೆ ಹೋದ ಮಾನವರು ದೇವರನ್ನು ನಂಬುವುದರೊಂದಿಗೆ ಸುಖ, ಶಾಂತಿ, ನೆಮ್ಮದಿಗಾಗಿ ದೇವರನ್ನು ನಂಬುವ ಅನಿವಾರ್ಯತೆ ಸೃಷ್ಟಿಯಾಯಿತು. ಭಯ ಹೆಚ್ಚಾದಾಗ ಭಕ್ತಿ 100 ಪಟ್ಟು ಹೆಚ್ಚಾಗುತ್ತದೆ ಎನ್ನುವಂತೆ ಮಾನವರು ನಾಗ ಮತ್ತಿತರ ದೈವರನ್ನು ಆರಾಧಿಸಲು ಶುರು ಮಾಡಿದರು. ಪ್ರಕೃತಿಯ ಉಗಮದೊಂದಿಗೆ ನಾಗಾರಾಧನೆಯು ಆರಂಭಗೊಂಡಿತ್ತು. ನಾಗನ ಇರುವಿಕೆಯನ್ನು ದೇವರ ತದ್ರೂಪದ ಸ್ವರೂಪವೆಂದು ಜನರು ಭಾವಿಸಿದ್ದರು. ನಾಗಪಾತ್ರಿಯ ಆವೇಶದ ನಡುವೆ ವೈದ್ಯರು ಅರ್ಧನಾರೀಶ್ವರ ವೇಷ ತೊಟ್ಟು ರಂಗ ಪ್ರವೇಶ ಮಾಡಿ ಕುಣಿದು ನಾಗನನ್ನು ಕುರಿತ ಪದ್ಯವನ್ನು ಹಾಡಿ ರಂಗು ರಂಗಾಗಿ ನಾಗನನ್ನು ಆರಾಧಿಸುವ ಹಾಡನ್ನು ಹಾಡುತ್ತಾ ವೇದಿಕೆಯ ಸುತ್ತ ತಿರುಗುವ ದೃಶ್ಯ ಭಕ್ತರನ್ನು ವಿಸ್ಮಯಗೊಳಿಸುತ್ತದೆ. ನಾಗನ ಕಟ್ಟನ್ನು ಹಾಕುತ್ತಾ ಮತ್ತೆ ನಾಗನ ಕಟ್ಟನ್ನು ಬಿಚ್ಚುವ ಸನ್ನಿವೇಶ ರೋಮಾಂಚನ ಉಂಟು ಮಾಡುತ್ತದೆ. ಈ ಸಂದರ್ಭದಲ್ಲಿ ನಾಗನ ಆವೇಶ ಇನ್ನಷ್ಟು ಹೆಚ್ಚಾಗುತ್ತದೆ. ಸಿಂಗಾರದ ಕೊನೆಯನ್ನು ಮುಖದ ತುಂಬ ಅರಚುತ್ತಾ ಒಮ್ಮೆ ಸಿಟ್ಟುಗೊಂಡು ಮತ್ತೊಮ್ಮೆ ಶಾಂತ ದೃಷ್ಟಿ ಬೀರುತ್ತಾ ವೈದ್ಯರನ್ನು ಬೆನ್ನಟ್ಟಿ ಹೋಗುವ ನಾಗಪಾತ್ರೆ ಮತ್ತೊಮ್ಮೆ ವೈದ್ಯರ ಹಾಡಿಗೆ ತಲೆದೂಗುತ್ತಾರೆ. ವೈದ್ಯರು ಡಕ್ಕೆ ಬಾರಿಸುತ್ತಾ ವಿಚಿತ್ರ ನಿನಾದದೊಂದಿಗೆ ಮಗದೊಮ್ಮೆ ನಾಗನನ್ನು ಕೆಣಕುವ ಸನ್ನಿವೇಶ ಭಕ್ತರನ್ನು ಭಾವನಾ ಲೋಕಕ್ಕೆ ಕೊಂಡೊಯ್ಯುತ್ತದೆ. ಭಯ ಭಕ್ತಿಯ ಸಾಮ್ರಾಜ್ಯದಲ್ಲಿ ನಡೆಯುವ ನಾಗಮಂಡಲೋತ್ಸವದಲ್ಲಿ ಕೋಪ, ತಾಪ, ನಲಿವು ಎಲ್ಲವನ್ನು ಪ್ರಕಟಪಡಿಸುವ ನಾಗದೇವರು ಸಿಂಗಾರದ ಹೂವಿನ ಕೊನೆಯನ್ನು ಎದೆ, ಮೈ, ಮುಖಕ್ಕೆಲ್ಲ ಉಜ್ಜುತ್ತಾ ಕೆಂಡಮಂಡಲವಾಗುತ್ತಾರೆ. ಮತ್ತೆ 1-2 ನಿಮಿಷದಲ್ಲಿ ಶಾಂತ ಸ್ವರೂಪವನ್ನು ಪ್ರಕಟಿಸುತ್ತಾರೆ. ನಾಗಪಾತ್ರಿಯವರು ಮತ್ತೆ ಶಾಂತರಾಗುತ್ತಾರೆ. ಇಲ್ಲಿಗೆ ನಾಗಮಂಡಲೋತ್ಸವ ಮುಗಿಯುತ್ತದೆ. ನಾಗಮಂಡಲೋತ್ಸವವನ್ನು ಮಾಡಿದ ಕುಟುಂಬಕ್ಕೆ ಪ್ರಸಾದ ಕೊಡುತ್ತಾರೆ. ನಾಗಮಂಡಲೋತ್ಸವ ಮಾಡಿದ ಉದ್ದೇಶ ಉದ್ಘರಿಸಿ ಪರಿಹಾರ ಸೂಚಿಸುತ್ತಾರೆ. ಪ್ರಾರಂಭದಲ್ಲಿ ನಾಗಪಾತ್ರಿಯವರಿಂದ ನಾಗಬನದಲ್ಲಿ ದರ್ಶನ ನಡೆಯುತ್ತದೆ. ಗಣಪತಿ ಪೂಜೆ, ನಾಂದಿ ಸಮಾರಾಧನೆ, ನವಗ್ರಹ ಹೋಮ, ಮಂಟಪ ಸಂಸ್ಕಾರ, ವಾಸ್ತು ಹೋಮ, ಆಶ್ಲೇಷ ಪೂಜೆ, ಶಾಖ ಸಂಸ್ಕಾರ, ಹಾಲಿಟ್ಟು ಸೇವೆ ಮತ್ತಿತರ ಪೂಜೆ ಪುರಸ್ಕಾರ ನಡೆಯುತ್ತದೆ. ನಾಗಮಂಡಲೋತ್ಸವದಲ್ಲಿ ಡಕ್ಕೆಬಲಿಯ ವಿಸ್ತಾರ ಮತ್ತು ವೈಭವೀಕೃತ ರೂಪವಾಗಿದೆ. ನಾಗಖಂಡದಲ್ಲಿ ನಡೆಯುವ ನಾಗಮಂಡಲೋತ್ಸವದಲ್ಲಿ ಅನ್ನದಾನಕ್ಕೆ ಪ್ರಮುಖ ಸ್ಥಾನವಿದೆ. ಯಾವುದೇ ಭಕ್ತರು ಭೋಜನ ಮಾಡದೆ ವಾಪಸ್ಸು ಹೋಗಬಾರದೆಂಬ ಸಂಪ್ರದಾಯವೂ ಇದೆ. ಕೆಲವು ಬಾರಿ ನಾಗಮಂಡಲೋತ್ಸವದಲ್ಲಿ ಆವಶ್ಯಕ್ಕೆ ಒಳಗಾದ ನಾಗಪಾತ್ರಿಗೆ ಸಿಂಗಾರದ ಹೂವು ಕಡಿಮೆಯಾಗಿ ಮತ್ತೆ ಅಡಿಕೆ ತೋಟಕ್ಕೆ ಹೋಗಿ ಅಡಿಕೆ ಮರ ಏರಿ ಸಿಂಗಾರದ ಹೂವನ್ನು ತಂದ ಪ್ರಕರಣ ಈ ಹಿಂದೆ ಎಲ್ಲೋ ನಡೆದಿತ್ತು.